ಹರಿ ಓಂ. ನಾವೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಕೆಲವು ಶ್ಲೋಕಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ್ರಿ. ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಆರ್ವಾಚಂ ದೈವಂ ಜನಮಗ್ನೆ ಯಕ್ಷ್ವಂ ಸಹೂತಿಭಿ ಅಯಂ ಸೋಮಂ ಸುದಾನವಃ ಸ್ತಂ ಪಾತ ತಿರೋ ಅಹಂ ಅಂತ ಹೇಳಿದರೆ, ಇಲ್ಲೇ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಸುದಾನವಃ ಅಂತ ಹೇಳ್ತಾರೆ. ಸು ಅಂದರೆ ಸುಷ್ಟುಂ ದಾನವಃ. ಸುಷ್ಟುಂ ಅಂತ ಹೇಳಿದ್ರೆ ಶ್ರೇಷ್ಠವಾದ ದಾನವನ್ನು ಕೊಡಬೇಕು ಅಂಥೇಳಿ. ಯಾರಿಗೆ ಕೊಡಬೇಕು? ಉತ್ತಮರಿಗೆ ಕೊಡಬೇಕು. ಉತ್ತಮರಿಗೆ ಅಂತ ಹೇಳಿ ಎಂಥವರು ಅಂತ ಹೇಳಿದರೆ ಹೇಳ್ತಾರೆ, ಆದಿಗುರು ಶಂಕರಾಚಾರ್ಯ ಹೇಳಿದ ಹಾಗೆ, ಯಾರು ವೇದಾಧ್ಯಯನವನ್ನು ಮಾಡಿ ಅದನ್ನು ಇನ್ನಿತರಿಗೆ ಯಾರು ಹಂಚ್ತಾ ಇದ್ದಾರಲ್ರಿ ಅವರಿಗೆ ಮೊದಲು ದಾನ ಕೊಡಬೇಕು ಅಂತ ಹೇಳ್ತಾರೆ. ಎದಕ್ಕಂತ ಹೇಳಿದ್ರೆ, ಜ್ಞಾನವನ್ನು ಕೊಡುವಂಥವರಿಗೆ ಕೊಟ್ಟರೆ ಅನೇಕಾನೇಕ ಜ್ಞಾನಿಗಳು ಸೃಷ್ಟಿ ಆಗ್ತಾರೆ. ಅದಕ್ಕಾಗಿ ಅವರಿಗೇ ಶ್ರೇಷ್ಠ ಅಂಥೇಳಿನೇ ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೇಳ್ತಾರೆ, ದಾನದ ಮಹತ್ವ ಹೇಳ್ತಾರೆ. ದಾತವ್ಯ ಮಿತಿ ಅದ್ದಾನಂ ದಿಯತೇನುಪಕಾರಿಣೆ ದೇಶೇ ಕಾಲೇ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತೇಳಿ. ಯಾರಿಗೆ ಉತ್ತಮ ವ್ಯಕ್ತಿಗೆ, ಉತ್ತಮ ಕಾರ್ಯಗಳನ್ನು ಮಾಡುವವರಿಗೆ ಮತ್ತು ಅದನ್ನು ತಾನು ಪಡೆದುಕೊಂಡಿದ್ದಲ್ಲದೆ ಆ ಪಡೆದುಕೊಂಡವನು ಇನ್ನಿತರರಿಗೂ ಉಪಕಾರ ಮಾಡುವಂಥವರಿಗೆ ದಾನ ಮಾಡಬೇಕು. ಆ ದಾನಕ್ಕೆ ಸುದಾನ ಅಂತ ಹೇಳ್ತಾರೆ. ಹೀಗಾಗಿ ಮನುಷ್ಯರಿಗೆ ಸದಾಕಾಲವೂ ಕೂಡ ಸಜ್ಜನರ ಜೊತೆಗೆ ಕೂಡಿಕೊಂಡು ಸಜ್ಜನರಿಗೆ ಸತ್ಕಾರ ಮಾಡಿ ಅವರಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವ ಉಪಕಾರವನ್ನು ಮಾಡಬೇಕು. ಮತ್ತು ಉತ್ತರೋತ್ತರವಾಗಿ ಇವುಗಳನ್ನು ಅರಿತು ಈ ವಿದ್ಯೆಗಳ ಪ್ರಚಾರವನ್ನೂ ಮಾಡಬೇಕು. ಅಂದರೆ ಒಳ್ಳೆಯದನ್ನು ಮಾಡಿದ್ದ ನಾವೊಬ್ಬರೇ ಅಲ್ಲರಿ, ಇನ್ನೊಬ್ಬರಿಗೂ ಮಾಡುವಂತೆ ಪ್ರೋತ್ಸಾಹಿಸಬೇಕು. ನಾವು ಭಗವದ್ಗೀತಾ ಕಲ್ತೇವ್ರಿ, ನೀವು ಕಲೀರಿ. ನಾವು ಕಲಿಸಾಕತ್ತೇವ್ರಿ, ನೀವು ಕಲಿಸ್ರಿ. ಅದು ತಿಳಿದುಕೊಳ್ಳುವುದರಿಂದ ಏನಾಗ್ತೈತ್ರಿ, ಜನಜಾಗೃತಿ ಉಂಟಾಗುತ್ತದೆ. ಜನರಲ್ಲಿ ಉತ್ತಮ ಒಂದು ಭಾವನೆ ಉಂಟಾಗಿದ್ದೇ ಆದರೆ ಅದರಿಂದ ಎಲ್ಲರೂ ಸಂತೃಪ್ತರಾಗ್ತಾರೆ. ಹೀಗಾಗಿ ದೇವ್ರಿಗೆ ಹೇಳಿದ್ರಂತ್ರಿ, ಭಗವಂತ ನಿನಗೆ ಎಲ್ಲ ಮಾಡಕ್ಕೆ ಬರ್ತೈತಿ, ಹಂಗೆ ನೀನು ಎಲ್ಲರಿಗೂ ಒಳ್ಳೇದು ಮಾಡಲ್ಲ ಅಂಥೇಳಿ. ಏನು ಮಾಡಬೇಕಪ್ಪ, ನನಗೆಲ್ಲ ಮಾಡಕ್ಕೆ ಬರ್ತೈತಿ ಆದ್ರೆ ಒಂದೇ ಮಾಡಕ್ಕೆ ಬರೋಂಗಿಲ್ಲ. ಏನು ಮಾಡಕ್ಕೆ ಬರೋಂಗಿಲ್ಲ ಪರಮಾತ್ಮ ನಿನಗೆ ಅಂತ ಕೇಳಿದ್ರಂತ. ಅವಾಗ ದೇವ್ರಂದ್ರಂತ, ನನಗೆ ಎಲ್ಲರಿಗೂ ತೃಪ್ತಿ ಮಾಡಕ್ಕೆ ಮಾತ್ರ ಬಂದಿಲ್ಲ ನೋಡಪ್ಪ. ಏನು ಮಾಡಿದ್ರು ಸಹಿತ ಮನುಷ್ಯ ತೃಪ್ತ ಆಗಂಗಿಲ್ಲ ರೀ. ನೀವು ಎಷ್ಟ ಕೊಡ್ರಿ, ಇಷ್ಟ ಕೊಟ್ರಿ ಅಂತ ಹೇಳ್ತಾರೆ. ಅದು ಸಹಿತ ಇವತ್ತು ಕೊಡಬಾರ್ದಿತ್ತು, ನಾಳೆ ಕೊಡಬೇಕಿತ್ತು ಅನ್ನಿಸ್ತೈತಿ. ಇವತ್ತು ನಳ ಬರಬಾರ್ದಿತ್ತು, ನೀರು 1 ದಿನ 2 ದಿನ ಬಿಟ್ಟರೆ ತೃಪ್ತ ಆಗ್ಬೇಕಿಲ್ರಿ. ಅವಾಗೂ ಅತೃಪ್ತ ಹೇಳ್ತೇವ್ರಿ. ಇವತ್ತು ಬರಬಾರ್ದಿತ್ತು, ನಾಳೆ ಬರಬೇಕಿತ್ತು, ಮಗಳು ಮೇಸುಟ್ಟಿಗೆ ಬರ್ತಾಳೆ, ಹೆಚ್ಚು ನೀರು ಖರ್ಚಾಗುವಾಗ ಬರಬೇಕಿತ್ತು ಅಂಥೇಳಿ. ಅದಕ್ಕಾಗಿ ಮಳಿನೂ ಅಂತಂತ್ರಿ, ಏನು ಮಾಡಬೇಕಪ್ಪ ಮಳೆ ರಾಯ, ಎಲ್ಲರಿಗೂ ತೃಪ್ತಿ ಆಗುವಂಗೆ ಕೊಡ್ಬೇಕಂತೇನಿ. ಒಂದೇ ಮನೆ ಗಂಡ ಹೆಂಡ್ತಿನೇ ಇದ್ರಂತ್ರಿ. ಗಂಡ ಹೇಳ್ದ ಅಂತ ಇವತ್ತ ಮಳೆ ಬರಲಿ ಕೇಳಿ ಮಾಡೋಣಂತ ಹೇಳಿ ತಿಳ್ಕೊಂಡಿದ್ದ ಅಂತ್ರಿ ಮಳೆರಾಯ. ಅವನು ಗಂಡ ಕೇಳ್ದ ಅಂತ ಬಂದುಬಿಡ್ರಿ ಅಂದ ಅಂತ ಮಳೆರಾಯಕ್ಕೆ. ಇವತ್ತು ಮಳೆ ಆಗಲಿರಿ ಅಂದ. ಒಳಗಿನ ಹೆಂಡ್ತಿ ಬಂದ್ರೆ ಇವತ್ತು ಬ್ಯಾಡ್ರಿ ಅನ್ನಂತ. ಒಂದೇ ಮನ್ಯಾಗ 2 ಮಂದಿದ್ರೊಳಗೆ ಅಷ್ಟು ವಿರೋಧಾಭಾಸ. ಹಿಂಗೆ ಜನ, ನನ್ನ ಮಗಳ ಮದುವೆ ಐತಿ ಇವತ್ತು ಬರಬೇಡಪ್ಪ, ಹಿಂಗೈತೆ ಬರಬೇಡಪ್ಪ, ಇವತ್ತು ಮಾರ್ಕೆಟಿಗೆ ಹೋಗೋದೈತಿ ಬರಬೇಡಪ್ಪ, ಇವತ್ತು ವ್ಯಾಪಾರ ಆಗೋದೈತಿ ಎಲ್ಲರ ಭಾವನಾ ಎಲ್ಲ ಕಲುಷಿತ ರೀ. ಆವಾಗ ಅವನಂದ ಅಂತ ಇವ್ರು ಕೇಳ್ಕೊಂತ ಹೋದ್ರೆ ನಾವು ಉದ್ಧಾರ ಅದೇನೆ, ನನ್ನ ಮನಸ್ಸು ಯಾವಾಗ ಬಂದು ಹೋಗ್ಬಿಡ್ತೇನೆ ಅಂಥೇಳಿ ಅವನು ಯಾವಾಗ ಬರ್ಬೇಕಂತಾನಲ್ಲ ಅವಾಗ ಬರ್ತಾನೆ ರೀ. ಈಗಿನ ಕಾಲದಲ್ಲಿ ಎಲ್ಲರ ಭಾವನಾದೊಳಗೂ ಮಳೆ ನಾವು ಬರ್ಬೇಕಂತೇವ್ರಿ. ಆದ್ರೆ ನಮ್ಮ ಮನಸ್ಸಿನಾಗ ಏನಿರ್ತೈತ್ರಿ, ಹೊರಗೆ ಹೋಗುವಾಗ ಇನ್ನೊಂದು ತಾಸು ಬಿಟ್ಟು ಬರಬೇಕು, ಇವತ್ತು ಬರಬಾರ್ದು, ಇಂಥವರೇ. ಅದಕ್ಕಾಗಿ ಹೇಳ್ತಾರೆ, ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಬ್ರಾಹ್ಮಣ ಸಂತು ನಿರ್ಭಯ. ಅಂದರೆ ಮಳೆ ಬರಲಿ ಇರಲಿರಿ, ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಭಾವನೆ ಶುದ್ಧ ಇರಬೇಕು. ನಮ್ಮ ಭಾವದಂತೆ ಭಾವಾಚ ಭೂಕ ಪರಮಾತ್ಮ. ನಮ್ಮ ಭಾವ ಶುದ್ಧಿಯಾದರೆ ಎಲ್ಲವೂ ಶುದ್ಧಿ ಆದಂತೆ. ಅದಕ್ಕಾಗಿ ಆ ಭಾವನಾ ಶುದ್ಧ ಮಾಡೋರು ಯಾರಪ್ಪ? ಸದ್ಗುರುನ ರೀ. ನಿಮಗೆ ತೃಪ್ತವನ್ನು ಕೊಡ್ತಾನ್ರಿ ಸದ್ಗುರು. ಮೋಕ್ಷ ಅಂದರೆ ಏನು ದೊಡ್ಡದಲ್ಲ ರೀ. ನೀವೆಲ್ಲಿದ್ದೀರಿ, ಹೇಗಿದ್ದೀರಿ, ಆನಂದವಾಗಿ ಇದ್ದೇನಂತ ಕಂಡುಕೊಳ್ಳೋದ ಮೋಕ್ಷ ರೀ, ಮತ್ತೇನಿಲ್ಲ. ನಾ ಹೇಗಿದ್ದೇನೆ ಹಾಗೆ ಸ್ವೀಕರಿಸುವಂತಹ ಒಂದು ಸಮಬುದ್ಧಿ ಕೊಡ್ತಾನ್ರಿ ಸದ್ಗುರು.
ಅದಕ್ಕಾಗಿ ದೇವ್ರಕ್ಕಿಂತ ಸದ್ಗುರು ಶ್ರೇಷ್ಠ ರೀ. ದೇವ್ರಿಗೆ ಸಹಿತ ತೃಪ್ತಿ ಮಾಡೋಕೆ ಬಂದಿಲ್ಲ ಅಂಥದನ್ನು ಗುರು ನಮಗೆ ತೃಪ್ತಿ ಮಾಡ್ತಾನೆ. ಏನಿಲ್ಲ, ಎಷ್ಟು ಮಾಡಿದ್ರು ಅಷ್ಟ. दर्पण में मुख संसार में सुख दोनों दिखाई देता है लेकिन वास्तविक में वो नहीं है. ಗುರುನ ಹೇಳ್ತಾನ್ರಿ. ಅದಕ್ಕಾಗಿ ದಾನ ಧರ್ಮಾದಿ ಮಾಡಬೇಕಪ್ಪ ಅಂತ ಹೇಳಿದರೆ ಒಳ್ಳೆಯವರಿಗೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಈ ಸೂಕ್ತದಲ್ಲಿ ವಸು, ರುದ್ರ, ಆದಿತ್ಯರ ಗತಿ ಹಾಗೂ ಪ್ರಮಾಣ ಮೊದಲಾದಗಳನ್ನು ಹೇಳಲಾಗಿದೆ. ಹೀಗಾಗಿ ಈ ಸೂಕ್ತದಲ್ಲಿ ಇನ್ನೂ ಸುಂದರವಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಎಲ್ಲ ಜೀವಿಗಳಿಗೆ ಯಾರು ಸುಖವನ್ನು ಕೊಡುತ್ತಾರೋ ಅವರೇ ಶ್ರೇಷ್ಠರೇ. ನೋಡ್ರಿ, ಮನೆಯೊಳಗೆ ತಾಯಿ ಎಲ್ಲಾರ್ದು ಸುಖವನ್ನು ಬಯಸ್ತಾ, ಎಲ್ಲಾರ್ದು ನೋಡ್ಕೋತಾಳ್ರಿ. ಗಂಡಂದು ನೋಡ್ಕೋತಾಳೆ, ಮಕ್ಕಳದು ನೋಡ್ತಾಳೆ, ಮತ್ತು ಅವ್ರ ಮನೆ ಕಡೆಯಿಂದ ನೋಡ್ತಿರ್ತಾರ್ರಿ ಪಾಪ. ಅಷ್ಟು ಎಲ್ಲಾರು ಸುಖ ನೋಡ್ತಾ ಅಂಥೇಳಿ ಆಕಿಗೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ, ತಾಯಿಗೆ ಪ್ರೀತಿ ಮಾಡ್ತೇವೆ, ತಂದೆಗೆ ಪ್ರೀತಿ ಮಾಡೋದು ಕಡಿಮೆ ರೀ. ನಾವು ಹೆದರ್ತೇವೆ, ಭಯ ಭಕ್ತಿ ಅದರಿ ಅಲ್ಲಿ. ಆದರೆ ತಾಯಿ ಕಡೆ ನಮಗೆ ಆನಂದ ಮತ್ತು ಪ್ರೀತಿ ಅದ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಯೇಷೋ ಉಷಾ ಪೂರ್ವ್ಯ ವ್ಯುಚ್ಛತಿ ಪ್ರಿಯಾ ದಿವಹ ಸ್ತುಷೆ ವಾಮಶ ಅಶ್ವಿನ ಬೃಹತ್ ಅಂತೇಳಿ ಇಲ್ಲಿ ಅವರು ಏಷಃ ಅಂತ ಹೇಳ್ತಾರೆ. ಏಷಃ ಅಂತ ಸ್ತ್ರೀಲಿಂಗ ರೀ. ಏಷಃ ಅಂತ ಏಷ ಅಂತ ಹೇಳಿದರೆ ಸ್ತ್ರೀಲಿಂಗ ವಾಚಕ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಯಾವ ಸ್ತ್ರೀ ಇರ್ತಾಳಲ್ಲ ಅವಳು ಸೂರ್ಯಪ್ರಕಾಶದಂತೆ ಎಲ್ಲರಿಗೂ ಪ್ರೀತಿಯನ್ನು ಹೆಚ್ಚಿಸುವ, ಅಂದರೆ ಅವಳಿಗೆ ಸ್ತ್ರೀಗನ ಹೇಳ್ತಾರ್ರಿ ಅವರು, ಆಕೆ ಅಪೂರ್ವದಾಡ್ರಿ. ಆ ಸ್ತ್ರೀ ಎಲ್ಲರಿಗೂ ಪ್ರೀತಿಯನ್ನು ಹಂಚ್ತಾಳ್ರಿ. ತಾಯಿ ಬೇಕ್ರಿ. ತಂದೆ ಸತ್ತರೂ ಸಹಿತ ತಾಯಿ, ತಂದೆ ತಾಯಿಗಳ ಪ್ರೀತಿ ಎರಡನ್ನೂ ಕೊಡ್ತಾಳ್ರಿ. ಅದಕ್ಕಾಗಿ ಶ್ರುತಿ ಮಾತಾ ರೀ. ಇದು ವೇದ ಅಂತ ಹೇಳಿದ್ರೆ ಶ್ರುತಿ ಮಾತಾ. ಸಹಸ್ರ ಮಾತೃಕಾ ಸಮಾನ ಶ್ರುತಿ ಅಂತ ಹೇಳ್ತಾರೆ. ಒಬ್ಬ ತಾಯಿ ಪ್ರೀತಿ ನೀವು ನೋಡಿರಿಲ್ಲ, ಅಂಥದ್ದು 1000 ತಾಯಿಗಳ ಹೃದಯ ಶ್ರುತಿದದ ರೀ. ಅದಕ್ಕಾಗಿ ಪ್ರಿಯಾ ರೀಕಿ. ಪ್ರಿಯಾ ಯಾರ? ತಾಯಿನ ರೀ. ಎಲ್ಲ ನೋಡ್ರಿ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಅದಕ್ಕಾಗಿ ಎಲ್ಲಕ್ಕಿಂತ ಯಾದೇವಿ ಪ್ರೀತಿ ಅಂತ ಹೇಳಿದ್ರೆ ಅಂಬಾಭವಾನಿನ ಪ್ರೀತಿ ರೀ. ಅನ್ನಪೂರ್ಣೇಶ್ವರಿ ರೀ. ತನ್ನ ಶಿವಗೂ ಸಂಭಾಳಿಸ್ತಾಳೆ, ಆ ಗಣಪತಿಗ್ರಿ ಆ 6 ಮುಖ ಇದ್ದಿದ್ದ ಷಣ್ಮುಖಗ ಪ್ರೀತಿ ಮಾಡ್ತಾಳೆ. ಅದು ಅಲ್ದ ತಮ್ದು ಮನೆಗೆ ಛತ್ತಿಲ್ಲಂದ್ರೂ ಅಷ್ಟ ಹೋತ್ರಿ. ನಂದಿ, ಭೃಂಗಿ, ಶೃಂಗಿ, ರಾಕ್ಷಸರಿಗೂ ಬೇತಾಳರಿಗೂ ಸಹಿತ ಪಾಪ ತನ್ನ ರೋಗ ಇಟ್ಕೊಂಡಿದ್ದ. ಅಷ್ಟು ಮಂದಿಗೆ ಊಟ ಮಾಡಿ ಹಾಕ್ತಿದ್ಲ ರೇಕಿ. ಅದಕ್ಕೆ ಆಕಿಗೆ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ. ನೋಡ್ರಿ, ಲಕ್ಷ್ಮಿ ಕಡೆ ಹಿಂಗೆ ಎಲ್ಲರೂ ಇದ್ರು ಅಂತಿಲ್ಲ ರೀ. ಸರಸ್ವತಿ ಬ್ರಹ್ಮಲೋಕದೊಳಗೂ ಯಾರೂ ಇಲ್ಲ ರೀ, ಪ್ರವೇಶ ಇಲ್ಲ. ಲಕ್ಷ್ಮಿ ಕಡೆನೂ ಇಲ್ಲ, ಸರಸ್ವತಿ ಕಡೆನೂ ಇಲ್ಲ. ಆದ್ರೆ ಆ ಪಾರ್ವತಮ್ಮನ ಕಡೆ ಎಷ್ಟು ಮಂದಿ ರೀ. ಶೃಂಗಿ, ಭೃಂಗಿ, ಗಣಪತಿ, ಷಣ್ಮುಖ ಮತ್ತು ಎಲ್ಲರೂ ತಮ್ಮ ಸಮಸ್ಯೆ ತೊಗೊಂಡು ಬಂದು ದೇವೋಂಕಾದೇವ್ ಮಹಾದೇವನ ಹತ್ರ ಬರ್ತಿದ್ರು. ಹಂಗೆ ಮನೆಯೊಳಗೆ ದೇವ್ರು ಇರ್ತಾರೆ ನೋಡ್ರಿ. ಆ ಮನೆಯೊಳಗೆ ಅಜ್ಜ ಅಜ್ಜಿ ಇರ್ತಾರೆ ನೋಡ್ರಿ. ಅವ್ರ ಮನೆಗೆ ಎಷ್ಟು ಮಂದಿ ಬರ್ತಾರ್ರಿ. ಎಲ್ಲರೂ ಬರ್ತಾರೆ. ಎಲ್ಲರೂ ಮತ್ತು ಎಲ್ಲರಿಗೂ ಪ್ರೀತಿಸ್ತಾರ್ರಿ ಅವರು. ಖರೆ ನಾನು ಒಂದು ಜೀವನದಲ್ಲಿ ಭಾಳ ಚಲೋ ಸಂಸ್ಕಾರವಂತ ಮನೆಯಲ್ಲಿದ್ದೆ ರೀ. ನಮ್ಮ ಮನೆಯಲ್ಲಿ 100 ವರ್ಷದ ಅಜ್ಜಿ ಇದ್ಲಲ್ಲ, ಅಜ್ಜಿ ಕಡೆ ಬರೋರು ಮಂದಿ ಬರೋರಿ. ಬಂದರೂ ಸಹಿತ ನಮ್ಮ ಅಮ್ಮ ಒಬ್ರಿಗೂ ಕೆಟ್ಟ ಮುಖ ಮಾಡಿ ಇದು ಮಾಡ್ತಿದ್ದಿಲ್ಲ, ಆದ್ರದ್ದು ಸ್ವಾಗತ ಕೊಡ್ತಿದ್ದರ್ರಿ. ನಮ್ಮ ಅಜ್ಜಿ ರೀ ಯೋಗಾಸನ ಮಾಡ್ತಿದ್ಲು. ಅಕ್ಕಿಗೆ ಅಲ್ಪ ಸ್ವಲ್ಪ ಆಯುರ್ವೇದದ ಜ್ಞಾನ ಇತ್ತು. ಅಕ್ಕಿ ನಾಡಿ ನೋಡ್ತಿದ್ಲ ರೀ. ನಾಡಿ ನೋಡಬೇಕಂತ ಹೇಳಿದರೆ ಅವರು ನೀರಿನಲ್ಲಿ ಇದನ್ನು ಹಾಕಬಾರ್ದ್ರಿ. ಅಬ್ಬಾಬಾ ದೇವಿ ಜಗನ್ಮಾತಾ ಬಂದರು. ಅದಕ್ಕಾಗಿ ನೀರಿನಲ್ಲಿ ಕೈ ಹಾಕ್ಲಾರ್ದ ಬರ್ಬೇಕ್ರಿ ನಾಡಿ ನೋಡ್ಬೇಕಂದ್ರೆ. ಅವ್ರು ಬೆಳಿಗ್ಗೆನ 6 ಗಂಟೆಗೆ 6:30 ಗಂಟೆಗೆ ನಮ್ಮ ಮನೆಗೆ ಮಂದಿ ಬರ್ತಿದ್ರಿ. ನಮ್ಮ ಮನೆಯೊಳಗರ ನಮ್ಮ ಅಪ್ಪಾರ 5 ಗಂಟೆಗೆ RSSಕ್ಕೆ ಹೋಗೋರವ್ರು. ಅವ್ರು ಎದ್ರೆ ನಮ್ಮಮ್ಮ ಎದ್ದ ಬಿಡ್ತಿದ್ರು. ಅಷ್ಟು ಮಂದಿಗೆ ಮಕ್ಳಿಗೆ ಅಡುಗೆ ಮಾಡಿ ಹಾಕ್ಬೇಕಂದ್ರೆ ಸಾಮಾನ್ಯನ್ರಿ. 6 ಮಕ್ಳಿಗೆ ಬೆಳಿಗ್ಗೆ ಎದ್ದು ಕೂಡ ಇಷ್ಟು ದೊಡ್ಡ ಬುಟ್ಟಿ ಒಳಗೆ ಮೊದಲ ಜೋಳದ ರೊಟ್ಟಿನ ಮಾಡಕ್ಕೆ ಕೊಡ್ತಿದ್ರು. ಮತ್ತು ನಮ್ಮ ಮನೆಯೊಳಗೆ ಏನಿತ್ತರಪ್ಪ ಅಂತ ಹೇಳಿದ್ರೆ ಬೆಳಕು ಆಗೋದ್ರೊಳಗನೆ ಹೊಸ್ಲಾ ತೊಳೆಯೋದು ಒಂದು ಪದ್ಧತಿ ಇತ್ತು.
ಹೀಗಾಗಿ ನಮ್ಮ ಮನೆಗೆ ಯಾರು ಮಂದಿ ಬಂದರೂ ನಮಗೇನು ಅನ್ನಿಸ್ತಿದ್ದಿಲ್ಲ. ಬೆಳಿಗ್ಗೆ ಎದ್ಕೊ 7 ಗಂಟೆಗೆ ನಾವು ಒಂದು ಇದನ್ನು ಏನ್ರಿ ಅದು ಸುತ್ತಳಿದು ಏನಂತ ತಟ್ಟಂತಾರಲ್ರಿ, ಏನಂತೀರಿ ನೀವು, ಅದನ್ನು ಹಾಸಿರಿ ಮಕ್ಕಳು ನಮ್ಮ ಅಪ್ಪಾರ ಹೋಗೋದ್ರೊಳಗನ ನಾವು ಅಭ್ಯಾಸಕ್ಕೆ ಕೂಡ್ಬೇಕ್ರಿ. ಅಂದರೆ ನಾ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಸುಸಂಸ್ಕೃತವಾಗಿರುವಂಥ ಮನೆತನದಲ್ಲಿ ಇದ್ದಿದ್ದೇ ಆದರೆ ನಮಗೆ ಗೊತ್ತಾಗ್ತೈತಿ ತಂದೆ ತಾಯಿ ಅಂದ್ರೇನು, ಅಜ್ಜ ಅಜ್ಜಿ ಅಂದ್ರೇನು. ಈಗ ಒಂದೇ ಮಗ ಅಂತ ಹೇಳ್ತೀವಿ, ಒಂದು ಮಗ ಅಂತ ಹೇಳಿದರೆ ಆ ಮಗಗೆ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ಏನು ಮಾಡ್ಬೇಕ್ರಿ? ಅವ್ನು ಅಂಥವ್ನ ಮತ್ತು ಮುಂದಿಂದ ಇದಕ್ಕೆ ಬಂದ್ರೆ ಅವ್ರ ಮಕ್ಳಿಗೆ ರೀ ಚಾಚಾ ಚಾಚಿ ಇಲ್ಲ, ಮಾಮ ಮಾಮಿ ಇಲ್ಲ, ಯಾರೂ ಇಲ್ಲ ನೋಡ್ರಿ, ಅನಾಥ ಭಾವ. ಅದಕ್ಕಾಗಿ ತುಂಬ ಮನೆ ಚಲೋ ರೀ. ಅದಕ್ಕಾಗಿ ಜೀವನದಲ್ಲಿ ಹೇಳ್ತಾ ಇದ್ದಾರೆ, ಸ್ತ್ರೀಯ ಪಾತ್ರ ಬಹಳ ದೊಡ್ಡದದ ರೀ. ಸ್ತ್ರೀ ಅಂತ ಹೇಳಿದ್ರೆ ಪ್ರಕೃತಿ ರೀಕಿ. ಅದಕ್ಕಾಗಿ ಪ್ರಕೃತಿ ದೇವಿಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವಳು ವ್ಯುಚ್ಛತಿ ಅಂತ ಹೇಳಿದರೆ ಎಲ್ಲರನ್ನೂ ಆನಂದಗೊಳಿಸುತ್ತಾಳೆ. ಬೆಳಿಗ್ಗೆ ಎದ್ದು ಚಳಿಗಾಲದೊಳಗೆ ಅಲ್ಲೇ ಒಲಿ ಹತ್ತಿರ್ತಿದ್ರಿ ರೀ, ಆ ಒಲಿ ಬಾಜು ಅಮ್ಮನ ಬಾಜು ಕೂಡಕ್ಕೆ ಎಷ್ಟು ಮಜಾ ಅನ್ನಿಸ್ತಿತ್ತು ರೀ. ಎದ್ದು ಕೂಡಿ ಗಡಗಡ ನಡಕ್ತಿದ್ವಿ, ಬಂದು ಅಮ್ಮನ ಕಡೆ ಕೂಡೋದೇ ಒಂದು ಆನಂದ ರೀ. ಆನಂದಿ ಗುರುಮಾ ಸಚ್ಚಿದಾನಂದೇ ಗುರುಮಾ. ಗುರುಮಾ ರೀ ಶ್ರುತಿ ಮಾತಾ, ಸಹಸ್ರ ಮಾತೃಕಾ ಸಮಾನ ಶ್ರುತಿ. ಶ್ರುತಿ ಎಷ್ಟು ಪ್ರೀತಿ ಮಾಡಿರ್ಬೇಕ್ರಿ ನಮಗೆ, ಇಷ್ಟೆಲ್ಲ ನಮಗೆ ಹೇಳ್ತಾಳ್ರಿ. ಅದಕ್ಕಾಗಿ ಶ್ರುತಿಯನ್ನು ಹೊಗಳ್ತಾ ಇದ್ದಾರೆ ಅವರು. ಯಾವ ರೀತಿ ಅಶ್ವಿನ ಅಂತ ಹೇಳಿದ್ರೆ ಯಾವಾಗಲೂ ಟ್ವಿನ್ಸ್ ರೀ. ಈ ಮೂಗಿನ ಹೊರಳಿಗೂ ಅಶ್ವಿನಿ ದೇವತೆ ಅಂತ ಹೇಳ್ತಾರೆ. ಆದರೆ ವೇದದಲ್ಲಿ ಅಶ್ವಿನ ದೇವತೆ ಅಂದರೆ ಸೂರ್ಯಚಂದ್ರಿಗೆ ಹೇಳ್ತಾರೆ. ಒಂದು ಸೂರ್ಯನಾಡಿ, ಒಂದು ಚಂದ್ರನಾಡಿ, ಮೂಗಿನ ಹೊರಳಿಗೆ ಹೇಳ್ತಾರೆ. ಹಾಗೆ ಸೂರ್ಯಚಂದ್ರನಂತೆ ಓದಿಸುವ ಮತ್ತು ಉಪದೇಶ ಮಾಡುವ ಶ್ರೇಷ್ಠರ ಜೀವನದೊಳಗೆ ಏನಂತ ಹೇಳಿದರೆ, ನಮಗೆ ಸೂರ್ಯಚಂದ್ರರು ನಮಗೆ ಎಷ್ಟೋ ಉಪದೇಶ, ಅವರ ಅಸ್ತಿತ್ವದಲ್ಲಿನೇ ಉಪದೇಶ ಸಿಗ್ತೈತ್ರಿ. ಸೂರ್ಯಗೆ ನೋಡಿದ್ರೆ ನೋಡ್ರಿ ಅವನ್ನ ಹೇಗಿದ್ದಾನೆ. ಕರ್ತವ್ಯಂ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋ ಧನಂಜಯ. ಎಷ್ಟು ಚಂದದ ರೀ. ಕರ್ತವ್ಯಂ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿ ಲಿಪ್ಯತೆ ಇಲ್ಲ ರೀ. ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತಾರೆ. ಸೂರ್ಯ ನೋಡ್ರಿ ಯಾರಿಗೂ ರಾಗ ಮಾಡಂಗಿಲ್ಲ, ಯಾರಿಗೂ ದ್ವೇಷ ಮಾಡಂಗಿಲ್ಲ. ತನಗೆ ಬರೋದಕ್ಕೆ ನನಗೆ ಬಂದ ಕೂಡಲೇ ಸ್ವಾಗತ ಮಾಡಬೇಕು, ಪೂಜೆ ಮಾಡ್ಬೇಕನ್ನಂಗಿಲ್ಲ. ತನ್ನ ಜೀವನದಲ್ಲಿ ತಾನು ಎಷ್ಟು ಸುಂದರವಾಗಿ ತನ್ನ ಕೆಲಸ ಮಾಡ್ತಾನೆ. ಅದರಂತೆ ಚಂದ್ರನು ರೀ, ಚಂದ್ರನು ಸಹಿತ ಆ ಪೃಥ್ವಿ ಹಿಂದೆ ಸುತ್ತಿರ್ತಾನೆ. ಅವನಿಂದಲೇ ಎಲ್ಲ ಬೆಳೆಗಳಲ್ಲಿ ವಿಟಮಿನ್ಸ್ ತುಂಬ್ತಾನೆ ರೀ ಸೂರ್ಯಚಂದ್ರ ರೀ. ಅದಕ್ಕಾಗಿ ಜೀವನದಲ್ಲಿ ಅಪ್ಪ ಅಮ್ಮ ಅಂದ್ರೆ ಸೂರ್ಯಚಂದ್ರ ಇದ್ದಂಗೆ ರೀ. ಸೂರ್ಯಚಂದ್ರರೇ ಇಡೀ ಜಗತ್ತಿಗೆ ಹೇಗೆ ಚಕ್ಷು ಇದ್ದಾವೋ ಹಾಗೆ ಈ ಮನೆಯಲ್ಲಿರುವಂತಹ ತಾಯಿ, ಮನೆಯಲ್ಲಿರುವಂತಹ ಸ್ತ್ರೀ ಏನದಲ್ಲ ಅಕ್ಕಿ ಸೋಷಲ್ ಇರ್ಬೇಕಂತಾರ್ರಿ ಅವರು. ತುಷೆ ಅಂತ ಹೇಳಿದ್ರೆ ಗುಣಗಳ ಪ್ರಕಾಶವನ್ನು ಮಾಡುತ್ತೀಯೋ ಹಾಗೆ ನಾನು ಸಹ ನಿನ್ನ ಸುಖಗಳಲ್ಲಿ ನೆಲೆಗೊಳಿಸುವಂತಾಗಲಿ ಮತ್ತು ನಿನ್ನ ಪ್ರಶಂಸೆಯನ್ನು ಮಾಡುವಂತಾಗಲಿ ಅಂಥೇಳಿ ವಾಚಕ ಲುಪ್ತೋಪಲಂಕಾರದಲ್ಲಿ ಈ ಮಂತ್ರವನ್ನು ಹೇಳಲಾಗಿದೆ. ಯಾವ ಸ್ತ್ರೀಯರು ಸೂರ್ಯ, ಚಂದ್ರ ಮತ್ತು ಉಷೆಯರಂತೆ ಎಲ್ಲ ಜೀವಿಗಳು ಸುಖವನ್ನು ನೀಡುತ್ತಾರೋ ಅವರು ಆನಂದವನ್ನು ಹೊಂದುತ್ತಾರೋ ಇವರಿಗಿಂತ ಬೇರೆ ಯಾರೂ ಇಲ್ಲ. ನಾವು ಸಂತೋಷ ಇದ್ರೆ ಮನೆ ಸಂತೋಷವಾಗಿರ್ತೈತ್ರಿ. ಅದಕ್ಕಾಗಿ ಮನೆ ಮುಂದೆ ಬರೆದು ಬಿಟ್ಟಿರ್ತಾರೆ ಜಗದಂಬಾ ಪ್ರಸನ್ನ ಅಂದ್ರಿ ಒಳಗೆ ಬರ್ರಿ ನೀವು. ಬರ್ಸೇ ಬಿಟ್ಟಾರ ನೋಡೋದು ಕೆಂಪು ಅಕ್ಷರಲಿಂದ ರೀ. ಸುಣ್ಣ ಸಾರಿಸಿ ಕೆಂಪು ಅಕ್ಷರಲಿಂದ ಬರಿತಿದ್ವಿ. ಮನ್ಯಾಗಿನ ಹೆಣ್ಮಗಳು ನಗನಗತಾ ಇರ್ಬೇಕ್ರಿ. ಮನ್ಯಾಗಿನ ಹೆಣ್ಮಗಳು ಯಾವಾಗೂ ಅಲ್ಪ ತೃಪ್ತ ಇರ್ಬೇಕು, ಅಲ್ಪ ಇದು ಆಸೆ ಭಾಳ ಅಲ್ಪ ಇರ್ಬೇಕ್ರಿ. ಒಂದಾದ ಕೂಡಲೇ ಒಂದು ಕಿರಿಕಿರಿ ಮಾಡಬಾರ್ದ್ರಿ. ಗಂಡ ಬರುವುದ್ರೊಳಗನೆ ಅಕ್ಕಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡಿರಬೇಕು, ತಾನೂ ಸ್ವಚ್ಛ ಆಗಿರಬೇಕು, ಮಕ್ಕಳಿಗೂ ಸ್ವಚ್ಛ ಇಟ್ಟಿರಬೇಕು, ಎಲ್ಲರ ಹೊಟ್ಟೆ ಬಟ್ಟೆ ನೋಡ್ಕೋಬೇಕು. ಅಂಥ ತಾಯಿ ಇದ್ರೆ ಆ ಮನೆ ಕುಲಕೋಟಿ ಉದ್ಧಾರ ರೀ. ಅದಕ್ಕಾಗಿ ಜೀಜಾಬಾಯಿ ನೋಡ್ರಿ, ತನ್ನ ಗಂಡ ಆದಿಲ್ ಶಾನ್ ಹತ್ರ ಇದ್ದಾರೆ, ಆದರೆ ತನ್ನ ಮಗನನ್ನು ಸಾಕಿ ಎಂಥ ಒಂದು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನಾ ಮಾಡಿದ್ಲರಿಕ್ಕಿ. ತಾಯಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು, ಹೆಣ್ಣಿನ ಬಗ್ಗೆ ಹೇಳ್ತಾ ಇದ್ದಾರೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ರೀ. ಆಕಿ ಶಿವನ ಜೊತೆ ಇದ್ದಾಗ ಅರ್ಧಾಂಗಿ,
ನೋಡ್ರಿ, ಯಾರು ಏನಾರು ಮಾಡಿದ್ರೆ ಚಂಡಿ ಚಾಮುಂಡಿ ದುರ್ಗಾದೇವಿ ಬೇಕ್ರಿ. ಅಕ್ಕಿನ ನಮ್ಮ ರೋಲ್ ಮಾಡೆಲ್ ರೀ, ಒಂದು ರೀತಿಯಿಂದ ತಾಯಿ. ಹೀಗಾಗಿ ಇಲ್ಲೇ ಮತ್ತೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸುಂದರವಾಗಿ ಹೇಳ್ತಾ ಇದ್ದಾರೆ. ಮುಂದಿನ ಸಲ ಬಂದಾಗ ಮತ್ತೆ ಮುಂದುವರ್ಸೋಣ್ರಿ ನಾವು. ಹರಿ ಓಂ.